ನೋಡಿ ವೀಕ್ಷಕರೇ, ನನ್ನಿಂದ ನನ್ನ ಮಗಳಿಂದ ಪದ್ದು ಜೀವನದ ಕಥೆ ಅನ್ನೋದು 1000 ಎಪಿಸೋಡ್ ತನಕ ಓಡಿದೆ. ಇದಕ್ಕೆಲ್ಲನೂ ನಾನು ನನ್ನ ಮಗಳು ಇಬ್ಬರೇ ನೆನೆಯ ಕಾರಣ. ನಾನು ನನ್ನ ಮಗಳು ಇಲ್ಲ ಅಂತ ಹೇಳಿದ್ರೆ ಈ ಎಪಿಸೋಡ್ ಎಲ್ಲನೂ ಅಯ್ಯ 100 ಓಡ್ತಾ ಇರ್ಲಿಲ್ವೇನೋ. ನನ್ನ ಮಗಳಿಂದ 1000 ಎಪಿಸೋಡ್ ಓಡೈತೆ. ನನಗಂತೂ ಬಲು ಖುಷಿ ಆಗ್ತೈತೆ. ನೀವು ನಮಗೆ ನೆನೆಯ ಕಂಗ್ರಾಚುಲೇಷನ್ಸ್ ಹೇಳ್ಬೇಕು. ನಾನು ನನ್ನ ಮಗಳು ಏನು ಪ್ರಯತ್ನ ಪಟ್ಟಿದೀವಿ ಅಲ್ವಾ. ಬ್ಯಾರೆ ಯಾರು ಮಾಡಿಲ್ಲ, ನಾನು ನೆನೆಯ ಮಾಡಿರೋದು ಎಲ್ಲನೂ. ನನ್ನ ಮಗಳು ನಾನು ಇಲ್ಲ ಅಂದಿದ್ರೆ ಈ ಎಪಿಸೋಡ್ 1000 ಆಗಕ್ಕೆ ಸಾಧ್ಯನೇ ಇರಲಿಲ್ಲ ಬಿಡಿ. ಹೌದು ಹೌದು ಹೌದು, ನಾನು ನಮ್ಮಮ್ಮ ಇಬ್ರು ಇಲ್ಲ ಅಂದಿದ್ರೆ 1000 ಎಪಿಸೋಡ್ ಆಯ್ತಾನೆ ಇರಲಿಲ್ಲ. ನಾನು ನಮ್ಮ ಅಮ್ಮನಿಂದನೇ ಆಗಿರೋದು. ಅಮ್ಮ ಮಗಳು ಇಬ್ರು ಬಂದ್ಬಿಟ್ರು. ನಾನ್ ಮಾಡಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಹೆಸರಿಕ್ಕಿರೋದೇನಿಯ ಪದ್ದು ಜೀವನದ ಕತೆ ಅಂತ ಹೇಳ್ಬಿಟ್ಟು ಕತೆ ಶುರುವಾಗಿದ್ದೇನೆಯ ನನ್ನಿಂದ. ನಾನಿಲ್ಲ ಅಂದಿದ್ರೆ 1000 ಎಪಿಸೋಡ್ ಓಡೋದ ಎಲ್ಲ ನನ್ನಿಂದನೇ ಓಡಿದ್ದು. ಏನೋ ನಿನ್ನಿಂದ 1000 ಎಪಿಸೋಡ್ ಓಡ್ತಾ ಮಾಕ ನೋಡು. ಹೆಸರು ನಿನ್ನ ಹೆಸರಿಕ್ಕಿದ ತಕ್ಷಣ 1000 ಎಪಿಸೋಡ್ ಓಡ್ಬಿಡ್ತಂತೆ. ನಾನು ನನ್ನ ಮಗಳು ನಿನ್ನೆ ಸ್ಯಾನೆ ಕಾಣಿಸ್ಕೊಂಡಿರೋದು. ನಮ್ಮ ಮುಂದೆ ಯಾರು ಏನೂ ಇಲ್ಲ. ಯಾಕೆ ಹೇಳಿ, ನಾನು ಹಂಗೆ ನನ್ನ ಗಂಡ ಎಲ್ಲ ಇದ್ರಲ್ಲ, ಅವಾಗಿಂದ ನಿನಗೆ ಶುರುವಾಗಿದ್ದು ಕತೆ. ನಮ್ಮಿಂದ ನಿನಗೆ 1000 ಎಪಿಸೋಡ್ ಹಾಕಿರೋದು. ನಿಮ್ಮಿಂದ ಆಗೋಗ್ಬಿಟ್ಟಿದ್ದು 1000 ಎಪಿಸೋಡ್. ನಾನು ನನ್ನ ಗಂಡ ಎಲ್ಲ ಇಲ್ಲ ಅಂದಿದ್ರೆ 1000 ಎಪಿಸೋಡ್ ಏನು ಆಯ್ತಾನೆ ಇರಲಿಲ್ಲ ಹೇಳು. ನಾವೆಲ್ಲನೂ ಸೇರಿರೋದಕ್ಕೆ ನೀ ಆಗಿರೋ 1000 ಎಪಿಸೋಡು. ನಾನು ನನ್ನ ಗಂಡ ನಮ್ಮ ಅಮ್ಮ ಎಲ್ಲ ಎಷ್ಟು ಪ್ರಯತ್ನ ಪಟ್ಟಿದ್ದೀವಿ. ಯಪ್ಪ 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 ಸಾಕು ಮುಚ್ಚಿರಲೇ ಬಾಯಿಗಳನ್ನ. ಏನು ಇವ್ರಂತೆ 1000 ಎಪಿಸೋಡ್ಗಳು ಮಾಡ್ಬಿಟ್ರದು. ಯಾಕೆ ನಾನಿಲ್ಲ ಅಂತ ಹೇಳಿದ್ರೆ 3 ಮಕ್ಕಳು ಇರ್ತಿರ್ಲಿಲ್ಲ. 3 ಮಕ್ಕಳು ಇಲ್ಲ ಅಂದಿದ್ರೆ ನೀವೆಲ್ಲ ಎಲ್ಲಿಂದ ಉದುರ್ತಾ ಇದ್ರಿ? ನಾನು 3 ಜನ ಮಕ್ಕಳಿಂದ ನೀ ಶುರುವಾಗಿದ್ದ ಕತೆ. ನಾನಿಲ್ಲ ಅಂದಿದ್ರೆ ಕತೆ ನೀ ಇತ್ತಾ ಇರಲಿಲ್ಲ. ಬಂದ್ಬಿಟ್ರು ಹೇಳೋಕೆ ಎಲ್ಲಿಂದ ಅಂತ ಹೇಳ್ಬಿಟ್ಟು. ನಾನು ನನ್ನ 3 ಜನ ಮಕ್ಕಳಿಂದ ನೀ ಪೊದ್ದು ಒಬ್ಳು ಸಸೆ ಬಂದ್ಲು. ನನ್ನ ಇನ್ನೊಬ್ಬ ದೊಡ್ಡ ಮಗುಂಗೆ ಒಬ್ರು ಇಬ್ರು ಅದ 3 ಜನ ಬಂದ್ಬಿಟ್ರು ಸಸಿಗಳು ಅಂತ ಹೇಳ್ಬಿಟ್ಟು ನನಗೆ. ಈಗ ನನ್ನ ಮಗಳು ಇವರಿಂದನೇ ತಾನೇ ಕತೆ ಶುರುವಾಗಿದ್ದು. ಅಂದ್ರೆ ನನ್ನಿಂದನೇ ನಾನೇ 3 ಜನ ಮಕ್ಕಳು ಹುಟ್ಟಿಸ್ಲಿಲ್ಲ ಅಂತ ಹೇಳಿದ್ರೆ ನೀವೆಲ್ಲ ಎಲ್ಲಿರ್ತಾ ಇದ್ರಿ? ಓಹೋ ಏನು ಇವರೆಲ್ಲ ಇದ್ಬಿಟ್ರೆ ಆಯ್ತಾ? ನಾನೇ ಎಷ್ಟು ಇದ್ರಾಗ ಇದು ಮಾಡಿಲ್ಲ. ಈ ಪೊದ್ದಿ ಸೊಸೆಯಾಗಿ ಬರೋದಕ್ಕಿಂತ ಮುಂಚೆನೇ ನಾನೇ ಸೊಸೆಯಾಗಿ ಬಂದಿದ್ದು. ಮಮತಿ ಅಂದ್ರೆ ಫೇಮಸ್ ಸೊಸೆ ನಾನೆಲ್ಲನೂ ಬಂದಿದ್ದಕ್ಕೆ ಅಲ್ಲಿ 1000 ಎಪಿಸೋಡ್ ಆಗಿದ್ದು. ಇಲ್ಲ ಅಂದಿದ್ರೆ ಒಂದು ಆಯ್ತಿರಲಿಲ್ಲ ಹೇಳು. ನನ್ನಿಂದನೇ ಅದು ಯಾಕೆ ನಿಮ್ಮಿಂದ ಆಯ್ತದೆ? ನಿಮ್ಮಿಂದ ಅದು ಹೆಂಗಾಯ್ತದೆ? ಬಂದ್ಬಿಟ್ಟು ಎಲ್ರಿಗೂ ನಿಮ್ಮಿಂದ ಆಯ್ತು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀರಾ. ಅದು ಹೆಂಗೆ ನಿಮ್ಮಿಂದ ಆಯ್ತು? ನನ್ನಿಂದನೇ ಆಗಿದ್ದು. ನಾನೇನಾರ 3 ಮದುವೆ ಆಗಲಿಲ್ಲ ಅಂದಿದ್ರೆ ಈ ಕತೆ ಏನು ಮುಂದುವರಿತಿರಲಿಲ್ಲ ತಗ. ನಾನು 3 ಮದುವೆ ಆಗ್ಬಿಟ್ಟು ನಾನು 3 ಮದುವೆ ಆಗಿದ್ದಕ್ಕೆ ನೆನೆಯ ಹೋಗಿ 1000 ಆಗಿರೋದು ಎಪಿಸೋಡು. ಎಲ್ಲ ಅಂದಿದ್ರೆ ಎಲ್ಲೂ ಆಯ್ತಾ ಇರಲಿಲ್ಲ. ನನ್ನಿಂದ ನೆನೆಯ ಎಲ್ಲನೂ ನೀವಿದೇನು ಕಿದಾಡ್ತಿದ್ರ? ನಮ್ಮ ಪ್ರೇಕ್ಷಕರು ಗೊತ್ತು ಯಾರಿಂದ 1000 ಎಪಿಸೋಡ್ ಓಡೈತಿ ಅಂತ ಹೇಳ್ಬಿಟ್ಟು. 1000 ಎಪಿಸೋಡ್ ನೋಡೋರು ನಮ್ಮ ಪ್ರೇಕ್ಷಕರು. ಇವತ್ತಿಗೆ 1000 ಆಯಿತು. ಎಲ್ರಿಗೂ ಬೋಲ್ ಖುಷಿ ನೆನೆಯ. ನೀವು ಕೇಳಿ ಯಾರು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅಲ್ಲ, ಹೆಸರಿರೋದು ನಂದು ಪೊದ್ದು ಅಂತ ಹೇಳ್ಬಿಟ್ಟು ಪೊದ್ದು ಜೀವನದ ಕತೆ ಅಂತ ನೀ ಇಕ್ಕಿರೋದು. ಕತೆ ಶುರುವಾಗಿದ್ದು ನಿನಗೆ ನನ್ನಿಂದ. ನನ್ನನ್ನ ನನ್ನ ಗಂಡ ಮದುವೆ ಮಾಡ್ಕೊಂಡ ಮೇಲೆ ನಿನಗೆ ಶುರುವಾಗಿದ್ದ ಕತೆ. ಮೋದಿದಾಗೆ ಇವ್ರು ಬಂದ್ಬಿಟ್ರು ನಂದೆಲ್ಲಿಕ್ಲಿ ಅಂತ ಹೇಳ್ಬಿಟ್ಟು. ಯಾರು ಏನೇ ಹೇಳಿ ಪೊದ್ದು ಜೀವನದ ಕತೆ ಅಂದ್ಮೇಲೆ ಅದು ನಂದೇ ನೆನೆಯ. ನಾನೇ ಪೊದ್ದು. ಓಲೋಲೋಲೋಲೆ ಅದು ಹೆಂಗಾಗೋಗ್ಬಿಡ್ತದೆ? ನೀನಿರೋದಕ್ಕಿಂತ ಮುಂಚೆ ನಾವು ಬಂದಿದ್ದು. ಅದು ಹೆಂಗಾಗೋಗ್ಬಿಡ್ತದೆ ಅಂತ ಹೇಳ್ಬಿಟ್ಟು. ಯಾರಿಲ್ಲ ಅಂದ್ರೂ ನಾನಿರೋದಕ್ಕೆ ನಡೆದಿರೋದು ಹೇಳು. ಯಾಕೆ ಹೆಂಗೈತ್ ಮೈಗೆ? ನಾನಿಲ್ಲ ಅಂದ್ಬಿಟ್ರೆ ಆಗೋಗ್ಬಿಡದ ಎಲ್ಲನೂ. ಇದೆಲ್ಲ ಏನು ಹಿಂಗೆ ಕಿತ್ತಾಡ್ತಾವ್ರಲ್ಲ. ನಾನಿಲ್ಲ ಅಂದಿದ್ರೆ ಏನು ಎಪಿಸೋಡ್ ಓಡೋಗ್ಬಿಡೋದು ಅಂತನಾ? ನಾನು ನನ್ನ ಪದ್ದು ಡಾರ್ಲಿಂಗ್ ಇಬ್ಬರಿಂದನೇ ಎಪಿಸೋಡ್ ಎಲ್ಲ ಓಡಿದ್ದು ಅಲ್ವಾ ಪದ್ದು ಡಾರ್ಲಿಂಗ್? ನನ್ನ ಭೈರವ ಯಾವಾಗ ಸರಿಯಾಗಿ ಹೇಳ್ತದೆ. ಭೈರವ ನಿನ್ನಿಂದ ನೆನೆಯ. ಮತ್ತೆ ಅಣ್ಣ ಬಾಸ್ ನಾನಿಲ್ಲ ಅಂತಂದ್ರೆ ಹೆಂಗೆ ಹೇಳು? ನಾವೆಲ್ಲ ಎಷ್ಟು ಜನ ಇದ್ವಿ. ಯಾಕೆ ಇನ್ನೂ ಇನ್ನೂ ಒಂದು 1000 ಎಪಿಸೋಡ್ ಆಗೋಷ್ಟು ಒಳ್ಳೇದಾಗ್ಬೇಕು ನಮಗೆ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಹೇಳಿ? ನಮ್ಮಿಂದ ಅಲ್ಲ. ಇದೆಲ್ಲನೂ ಕತೆ ಎಲ್ಲನೂ ಮುಂದುವರೆದು 1000 ಎಪಿಸೋಡ್ ಆಗಿರೋದು ನಮ್ಮಿಂದ ಅಲ್ಲ. ಇನ್ಯಾರಿಂದ ಭೈರವ? ಇದೆಲ್ಲ ಆಗಿರೋದು ನಮ್ಮ ಪ್ರೀತಿಯ ವೀಕ್ಷಕರಿಂದ 1000 ಎಪಿಸೋಡ್ ಆಗಿರೋದು. ನಮ್ಮ ನಿಮ್ಮಿಂದ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಪ್ರೀತಿಯ ವೀಕ್ಷಕರು ನೋಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಯ್ಯೋ ಕತೆ ಭಾಳ ಚೆನ್ನಾಗೈತೆ ಅಂತ ಹೇಳ್ಬಿಟ್ಟು ಒಬ್ರಿಗಿನ್ನ ಒಬ್ರು ಮೋಟಿವೇಟ್ ಮಾಡಲಿಲ್ಲ ಅಂತ ಹೇಳಿದಿದ್ರೆ ಕತೆ ಮಾಡ್ತಾನೂ ಇರಲಿಲ್ಲ. ಕತೆನಾಗ ನಾವೆಲ್ಲ ಬೊತ್ತನೂ ಇರಲಿಲ್ಲ, ಏನೂ ಇಲ್ಲ. ಚೆನ್ನಾಗಿಲ್ಲ ಅದು ಇದು ಅಂತ ಹೇಳ್ಬಿಟ್ಟಿದ್ರೆ ಅದು ಹೆಂಗೆ ಕತೆ ಮುಂದುವರೆದು 1000 ಎಪಿಸೋಡ್ ಆಗೋದು ಹೇಳು? ಇದಕ್ಕೆಲ್ಲ ಕಾರಣಕರ್ತಾರಲ್ಲ ನಮ್ಮ ಪ್ರೀತಿಯ ವೀಕ್ಷಕರು. ನಮ್ಮ ಪ್ರೀತಿಯ ವೀಕ್ಷಕರಿಂದನೇ ನಮಗೆ 1000 ಎಪಿಸೋಡ್ ಇವತ್ತಿಗಾಗೈತೆ. 1000 ಎಪಿಸೋಡ್ನ ಏನೋ ಮದುವೆಗೆಲ್ಲೂ ಬಿಡ್ತಿದ್ದಂಗೆ ಮುಂದುವರ್ಸ್ಕೊಂಡು ಹೋಗೋದು ಅಷ್ಟು ಸುಲಭದ ಮಾತಲ್ಲ. ನೀವೆಲ್ಲ ಪ್ರೇಕ್ಷಕರಿಗೆ ನೀವು ಧನ್ಯವಾದಗಳನ್ನ ಹೇಳಲೇಬೇಕು. ಪೊದ್ದು ಡಾರ್ಲಿಂಗ್ ಇವ್ರಿಗೆಲ್ಲ ನಾನು ಕಾಣಿಸ್ಕೊಳಕ್ಕಿಲ್ಲ ಅಲ್ವಾ? ನಮ್ಮ ಪ್ರೇಕ್ಷಕರಿಂದನೇ ಅಂತ ನೀನು ನಮ್ಮ ಪ್ರೇಕ್ಷಕರಿಗೆ ಹೇಳ್ಬಿಡು.
ಹೌದು, ನಮ್ಮ ಭೈರವ ಹೇಳ್ತಿರೋದು ನೂರಕ್ಕೆ ನೂರು ಸತ್ಯನೇನಿಯ. ಇದೆಲ್ಲ ನಿಮ್ಮಿಂದನೇನಿಯ ಆಗಿದ್ದು. 1000 ಎಪಿಸೋಡ್ ಓಡಿಸ್ಬೇಕು ಅಂದ್ರೆ ಕತೆ ಅಷ್ಟೊಂದು ಸುಲಭದ ಮಾತಲ್ಲ. ಸುಮಾರು 1.5 ವರ್ಷದ ಮ್ಯಾಲಿಂದ ಓಡಿಸ್ತಾ ಇದ್ದೀನಿ ಕತೆಯ. 1 ವರ್ಷ ಅಂತೂ ಆಗಿರ್ತದೆ. ಅವಾಗಿಂದ ಕತೆಯ ಇದೇ ಮಾಡ್ತಾ ಇದ್ದೀನಿ. 1000 ಎಪಿಸೋಡ್ ಮಾಡೋದು ಅಂದ್ರೆ ಸುಲಭದ ಮಾತಲ್ಲ. ಎಲ್ಲಾರನ್ನೂ ಮಧ್ಯೆ ಮಧ್ಯೆ ಚೆನ್ನಾಗಿಲ್ಲ, ಸ್ಟೋರಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಕತೆಗಳನ್ನ ಮಾಡಿ ನಾನು ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟಿದ್ದೀನಿ. ಆದರೆ ಈ ಕತೆ ನೀವೆಲ್ಲ ಭಾಳ ಇಷ್ಟಪಟ್ಬಿಟ್ರಿ. ನೀವಂತೂ ತುಂಬಾ ಅಂದರೆ ತುಂಬ ಇಷ್ಟಪಟ್ಬಿಟ್ಟು ನೋಡಿದ್ರಿ. ಇದೆಲ್ಲ 1000 ಎಪಿಸೋಡ್ ಆಗಿರೋದು ಎಲ್ಲನೂ ನಿಮ್ಮಿಂದನೇನಿಯ. ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಕಮೆಂಟು, ನಿಮ್ಮ ಪ್ರೋತ್ಸಾಹ, ನೀವೆಲ್ಲ ಮಾಡಿ ಅಂತ ಎಷ್ಟು ಜನ ಎಲ್ಲ ಕೇಳ್ಕೊಂಡಿದ್ದಕ್ಕೆ ನಿಜವಾಗೂ ನನಗೆ ಭಾಳ ಖುಷಿ ಆಗ್ತೈತೆ. ಅದರಿಂದನೇ ನಿಮ್ಮಿಂದನೇ 1000 ಎಪಿಸೋಡ್ ಆಗಿರೋದು. ನಿಮಗೆ ನಾನು ಕೋಟಿ 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 ಧನ್ಯವಾದ ಹೇಳ್ತಾ ಇದ್ದೀನಿ. ನೋಡೋಣ ಈ ಕತೆ ಇನ್ನೂ ಎಷ್ಟು ದಿನ ಓಡ್ತದೋ, ನಿಮ್ಮ ಅನಿಸಿಕೆ ಏನು, ಇನ್ನೂ ಮುಂದುವರ್ಸ್ಕೊಂಡು ಹೋಗೋದಾ ಬ್ಯಾಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನ್ರಪ್ಪ, ಎಲ್ರಿಗೂ ಭಾಳ 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 ಧನ್ಯವಾದಗಳು. ಎಲ್ಲರಿಂದನೂ ಕತೆ ತುಂಬ ಚೆನ್ನಾಗಿ ಓಡೈತೆ. ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲಾಂದರೆ ಇಷ್ಟೊಂದಂತೂ ಮುಂದುವರ್ಸ್ಕೊಂಡು ಹೋಗಕ್ಕೆ ಆಯ್ತಿರಲಿಲ್ಲ. ನಿಮ್ಮೆಲ್ರಿಗೂ ಕೋಟಿ ನಮಸ್ಕಾರಗಳು. ಮತ್ತು ಕತೆನ ಮುಂದುವರ್ಸೋದ ಏನು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ನೀವು ಕೊಟ್ಟಿರೋ ಅಂಥ ಕಮೆಂಟ್ಸ್ಗಳು, ಲೈಕ್ಸಿಂದನೇ ನಾನು ಇವತ್ತು ಇಲ್ಲಿಗಾನ ಬಂದಿರೋದು. ದಯವಿಟ್ಟು ಏನು ಅಂತ ಹೇಳ್ಬಿಟ್ಟು ಹೇಳಿ, ಕಮೆಂಟ್ ಮೂಲಕ ತಿಳಿಸ್ರಿ ಕಣ್ರಪ್ಪ, ಸರಿನಾ? 1000 ಎಪಿಸೋಡ್ ಆಗಿರೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ನನಗಂತೂ. 1000 ಎಪಿಸೋಡ್ ಸೀರಿಯಲ್ಸ್ಗಳು ಓಡ್ಸೋಕ್ಕೇ ಎಷ್ಟೋ ಕಷ್ಟಪಡ್ತಾರೆ. ಅಂಥದ್ರಾಗೆ ನಾನು ನನ್ನ ಚಾನಲಾಗೆ 1000 ಎಪಿಸೋಡ್ ಮಾಡಿದ್ದೀನಿ ಅಂದರೆ ನಿಜ ನನಗೆ ಖುಷಿ ಆಗ್ತಾಯಿದೆ. ನಿಮಗೂ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸ್ರಪ್ಪ. ಹೌದು, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಎಷ್ಟು ಸಾವಿರ ಬೇರೆ ಚಾನಲ್ ಆಗಿ ಇನ್ನೂ ಜಾಸ್ತಿ ಬರ್ತೈತೆ ವ್ಯೂಸು. ಇವಳಿಗೆ ಬರೋ 4000 5000 ಬಿಲ್ಡಪ್ ಕೊಡ್ತಾವಳೆ ಅಂತ ಅನ್ಕೋಬೇಡಿ. ಅದು ಸಾಮಾನ್ಯ ಅಲ್ಲ. 3-4 ಸಾವಿರ 4000 ವ್ಯೂಸ್ ಬರೋದು ಅಂದ್ರೆ ಸುಲಭ. 4000 ಜನ ಕುತ್ಕೊಂಡು ನನ್ನ ಕತೆ ನೋಡ್ತಾವ್ರೆ ಅಂದರೆ ನಿಜವಾಗೂ ನಂಗೆ ಭಾಳ ಹೆಮ್ಮೆ ಐತೆ. ಅಷ್ಟೇ ಪ್ರೀತಿ ತೋರಿಸ್ತಾರೆ, ಅಷ್ಟೇ ಚೆನ್ನಾಗಿ ನನಗೆ ಹೇಳಿದ್ನಲ್ಲ, ಎಂದು ಜಾಸ್ತಿ ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ. 99% ಬ್ಯಾಡ್ ಕಮೆಂಟ್ಸ್ ಬಂದಿಲ್ಲ. ಆ ಬ್ಯಾಡ್ ಕಮೆಂಟ್ಸ್ ಬಂದಿಲ್ದಿರೋದ್ರಾಗೆ ಅನ್ಕೊಬಿಟ್ಟಿದ್ದೀನಿ ನಾನಂತೂ ಗೆದ್ದಿದ್ದೀನಿ ಅಂತ, ನಿಮ್ಮ ಮನ್ಸಿಗೆ ಗೆದ್ದಿದ್ದೀನಿ ಅಂತ ಅನ್ನಿಸ್ತಾ ಇದೆ ಕಣ್ರಪ್ಪ. ಏನು ಜಾಸ್ತಿ ಕೊರಿತಾ ಇದ್ದೀನಿ ಅಂತ ಅನ್ಕೋಬೇಡಿ. ಮನ್ಸಿನ ಮಾತು ಹೇಳ್ಬೇಕಲ್ಲ. ಇವತ್ತು ನಿಮ್ಮಿಂದನೇ ಎಷ್ಟೋ ನನಗೆ ಲೈಫಾಗಿ ಚೇಂಜ್ ಆಗೈತೆ. ನಿಮ್ಮಿಂದನೇ ನನಗೆ ಏನೇನೋ ಉಪಯೋಗ ಆಗ್ಬಿಟ್ಟೈತೆ. ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇದರಿಂದನೇ ಇಲ್ಲಿ ತನಕ ನಮ್ಮ ಚಾನಲ್ ಬಂದೈತೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ. ಪ್ರೀತಿಯ ವೀಕ್ಷಕರೇ, ನೀವು ಯಾರ ಮಾತು ಕೇಳಬೇಡಿ, ನನ್ನ ಮಾತು ಕೇಳಿ. ನನ್ನಿಂದನೇ ಚಾನಲ್ ಉದ್ಧಾರ ಆಗಿರೋದು ತಾನೇ. ನೀವೇ ಹೇಳ್ಬೇಕು, ನಾನು ಎಷ್ಟು ಡ್ರಾಮಾ ಮಾಡಿ ಎಷ್ಟೆಲ್ಲ ಮಾಡಿವ್ನಿ. ನಾನು ಏನು ಹೊಸಿನ ಮಾಡಿರೋದು, ನಾನು ಏನೇನೇನೋ ಮಾಡಿವ್ನಿ ನಿಮ್ಮ ಮನ್ಸಿಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು. ಈಗ ಹೇಳಿ, ನೀವು ಸರಿಯಾಗಿ ಹೇಳಿ ನನಗೆ. ನನ್ನಿಂದನೇ ತಾನೇ ಎಲ್ಲನೂ ಎಪಿಸೋಡ್ ಓಡಿರೋದು ಅಂತ ಹೇಳ್ಬಿಟ್ಟು. ನಾನು ನನ್ನ ಮಗಳು ಏನೇನೇನೋ ಪ್ರಯತ್ನ ಪಡ್ತಾನೆ ಇದ್ದೀವಿ. ಇನ್ನು ಮುಂದೆನೂ ಕಷ್ಟಪಡ್ತಾನೆ ಇರ್ತೀವಿ. ನಿಮಗೋಸ್ಕರ ಎಂಟರ್ಟೈನ್ಮೆಂಟ್ ಮಾಡ್ತಾನೇ ಇರ್ತೀವಿ, ಸರಿನಾ?